ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿಯ ಪೀಠಾಧೀಶರಾದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರ 42ನೇ ಚಾತುರ್ಮಾಸ್ಯ ವ್ರತಾಚರಣೆ ಜುಲೈ 21 ರಿಂದ ಸೆಪ್ಟೆಂಬರ್ 18ರ ತನಕ ಕಜ್ಕೆ ಶಾಖಾ ಮಠದಲ್ಲಿ ನಾಡಿನ ನಾನಾ ಭಾಗದ ಶಿಷ್ಯ ವೃಂದದವರಿಂದ ಪ್ರತಿದಿನ ಗುರು ಪಾದುಕಾ ಪೂಜೆ ನಾನಾ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಜರುಗುತ್ತಿದೆ. ಈ ಸಂದರ್ಭದಲ್ಲಿ ಶ್ರೀಗಳು ಮಾತನಾಡಿ, ಈ ವರ್ಷ ಇಲ್ಲಿ ಭೂಗತವಾಗಿದ್ದ ಸಾನ್ನಿಧ್ಯದಲ್ಲಿ ನೂತನವಾಗಿ ನಿರ್ಮಾಣಗೊಂಡು ಪ್ರತಿಷ್ಠಾಪನೆಗೊಂಡ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಆಗಸ್ಟ್ 27ರಂದು ಬೆಳಿಗ್ಗೆ ಪ್ರಥಮ ಬಾರಿಗೆ ಅಷ್ಟಮಿ ಪ್ರಯುಕ್ತ ಅಷ್ಟಯಜ್ಞ ಸಮುಚ್ಚಯ ಸಮರ್ಪಣೆ ಕಾರ್ಯಕ್ರಮ ಜರುಗಲಿದ್ದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವಂತೆ ತಿಳಿಸಿದರು. ಅಲ್ಲದೆ 8 ಯಜ್ಞ ಕುಂಡದಲ್ಲಿ ವಿಶ್ವಕರ್ಮ ಹೋಮ, ರುದ್ರ ಹೋಮ, ಅನ್ನಪೂರ್ಣೇಶ್ವರಿ ಹೋಮ, ಪವಮಾನ ಹೋಮ, ಗಣಹೋಮ, ಮನ್ಯು ಸುಕ್ತ ಹೋಮ, ಲಕ್ಷ್ಮೀನಾರಾಯಣ ಹೃದಯ ಹೋಮ, ನವಗ್ರಹ ಹೋಮವು 8 ಪ್ರಧಾನ ಋತ್ವಿಜರಿಂದ 16 ಸಹಾಯಕರಿಂದ ಯಜ್ಞ ಕಾರ್ಯ ಜರುಗಲಿದೆ. ಬಳಿಕ ಶ್ರೀ ಗುರುಗಳ ಪಾದುಕಾ ಪೂಜೆ, ಫಲ ಮಂತ್ರಾಕ್ಷತೆ ಹಾಗೂ ಅನ್ನ ಸಂತರ್ಪಣೆ ಜರುಗಲಿದೆ ಎಂದು ಇದೇ ವೇಳೆ ತಿಳಿಸಿದರು. ಯಾವ ಈ ಕಜ್ಕೆ ಕ್ಷೇತ್ರ ಶ್ರೀ ಅನ್ನಪೂರ್ಣೇಶ್ವರಿಯ ಸನ್ನಿಧಿಯಲ್ಲಿ ಆದಿ ಶಂಕರಾಚಾರ್ಯರು ಪದಾರ್ಪಣೆ ಮಾಡಿರ್ತಕ್ಕಂಥ ಈ ಪವಿತ್ರ ನೆಲದಲ್ಲಿ ನಮ್ಮ ಈ ಕ್ರೋಧಿನಾಮ ಸಂವತ್ಸರದ 42ನೇ ಚಾತುರ್ಮಾಸ್ಯದ ಅಂಗವಾಗಿ ಈ ಮುಂದೆ ಬರತಕ್ಕಂಥ ಯಾವ ಕೃಷ್ಣಾಷ್ಟಮಿಯ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅಷ್ಟಯಜ್ಞಗಳನ್ನು ಇಟ್ಕೊಂಡು ಅಷ್ಟಯಜ್ಞ ಸಮುಚ್ಚಯ ಸಮರ್ಪಣಾ ಕಾರ್ಯಕ್ರಮ ಅಂತಕ್ಕಂಥದ್ದಾಗಿಟ್ಕೊಂಡು 8 ಯಜ್ಞಗಳನ್ನು ಇಟ್ಕೊಂಡು ಒಂದು ವಿಶೇಷ ಕಾರ್ಯಕ್ರಮವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದಿದೆ. ಈ ಒಂದು ಯಜ್ಞ ಕೈಂಕರ್ಯದಲ್ಲಿ ಎಲ್ಲ ಭಕ್ತಾದಿಗಳು ಆಗಮಿಸಿ ಆ ಒಂದು ಯಜ್ಞದ ಫಲವನ್ನು ಅದರ ಜೊತೆಯಲ್ಲಿ ದೇವಿಯ ಅನುಗ್ರಹ ಹಾಗೂ ಗುರುವರಿಯರ ಅನುಗ್ರಹವನ್ನು ಪಡೆದು ಕೃತಾರ್ಥರಾಗ್ತೀರಿ ಅಂತಕ್ಕಂಥದ್ದಾಗಿ ಆಶಿಸಿ ಎಲ್ಲರಿಗೆ ಸನ್ಮಾನಗಳಾಗಲಿ ಅಂತ ಹೇಳಿ ಪ್ರಾರ್ಥಿಸಿ ಹಾರೈಸ್ತೇವೆ. ಶುಭ.